ಆ, ಮುಖ್ಯವಾಗಿ ನೋಡಿ, ಇಡೀ ಸ್ಟ್ರೈಟ್ ಆಫ್ ಹರ್ಮೋಸಿನ ಸಮಸ್ಯೆ ಶುರುವಾದಾಗಿಂದ ಹ್ಮ್. ಹೆಚ್ಚಿನ ಲಾಭ ಮಾಡಿದ್ ಯಾರು ಅಂತ ಹೇಳಿ ಇವತ್ತು ನಿನ್ನೆ ರಷ್ಯಾದ ಸಚಿನ್ ಅವ್ರು ಹೇಳಿದ್ದಾರೆ. ಐಗೋರ್ ಸಚಿನ್ ಅವರು ಹ್ಮ್. ಅವ್ರು ಹೇಳ್ತಿದ್ದಾರೆ, ಸ್ಟ್ರೈಟ್ ಆಫ್ ಹರ್ಮೋಸ್ ಯಾವಾಗ ಪ್ರಾಬ್ಲಮ್ ಸಿಕ್ಕಾಕೊಳ್ತು ಹ್ಮ್. ಅವಾಗಿಂದ ಹೆಚ್ಚು ಲಾಭ ಮಾಡಿರೋದು ಅಮೆರಿಕದ ಎನರ್ಜಿ ಕಂಪನೀಸ್ ಅಂತ ಅವರು ಒಂದು ಮಾತು ಹೇಳ್ತಾರೆ. ಹ್ಮ್. 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 ಅಂದ್ರೆ ಇದೊಂದು ಕ್ಲೆಬರ್ ಆಗಿ, ಈವನ್ ರಷ್ಯಾ ಕೂಡ ಅವರೇ ಹೇಳುವ ಅಂಕಿಅಂಶದ ಪ್ರಕಾರ ಹ್ಮ್. ಪ್ರತಿ ವರ್ಷಕ್ಕಿಂತ 32.4% ಅಷ್ಟು ಹ್ಮ್. ಅವ್ರಿಗೆ ಹೆಚ್ಚು ಲಾಭ ಆಗಿದೆಯಂತೆ. ಹ್ಮ್. ಸಾಮಾನ್ಯವಾಗಿ ರಷ್ಯಾದ ಟೋಟಲ್ ಬಜೆಟ್ ಅಲ್ಲಿ 1/5 ಅಂದ್ರೆ 20% ಅಷ್ಟು ಅವ್ರಿಗೆ ಆದಾಯ ಈ ಆಯಿಲ್ ಮತ್ತೆ ಗ್ಯಾಸ್ ಮಾರಿರೋದ್ರಿಂದ ಬರ್ತಾ ಇತ್ತು. ಹ್ಮ್. ಅದು ಈಗ 32.4% ಅಷ್ಟು ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ ನಮ್ಗೆ ಅಂತ ಹೇಳಿ ರಷ್ಯಾ ಕೂಡ ಹೇಳ್ಕೊಂಡಿದೆ. ಸೊ ಈ ಯುದ್ಧದಿಂದ ಯಾರಿಗ್ ಲಾಭ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ರೆ, ನಮ್ಗೆ ಮೇಲ್ನೋಟಕ್ಕೆ ಇಸ್ರೇಲ್ ಮಾತು ಅಮೆರಿಕ ಕೇಳ್ತಿಲ್ವಾ, ಅಥವಾ ಅಮೆರಿಕ ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟಿದ್ಯಾ ದಿಟ್ಟವಾಗಿ ಹೇಳುವಂತ ಶಕ್ತಿನ ಟ್ರಂಪ್ ಅಂತ. ಇದು ಒಂದು ರೀತಿಯಲ್ಲಿ ಟ್ರಂಪಿನ ಕ್ಲೆವರ್ ಆಟ ಅಂತಲೇ ನನಗನ್ಸುತ್ತೆ. ಆ ಕಡೆ ಇಸ್ರೇಲ್ ಅನ್ನು ಚೂ ಬಿಡ್ತಾ, ಈ ಕಡೆ ಇನ್ನೊಂದಷ್ಟು ಹೆಚ್ಚು ಅನಿಶ್ಚಿತತೆಯನ್ನ ಕ್ರಿಯೇಟ್ ಮಾಡ್ತಾ, ಅದರಿಂದ ಹೆಚ್ಚೆಚ್ಚು ಲಾಭಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನೀವು ಗ್ಲೋಬಲ್ ಮಾರ್ಕೆಟ್ ಅನ್ನ ನೋಡಿದ್ರೆ ಕೂಡ, ಈಗ ಸ್ಟಾಕ್ ಮಾರ್ಕೆಟ್ ಅನ್ನ ನೀವು ಗಮನಿಸಿದ್ರೆ, ನೆನ್ನೆಗೆ ಹೋಲಿಸಿದ್ರೆ ಇವತ್ತು ನಮ್ಮ ಸೆನ್ಸೆಕ್ಸ್ ಕೂಡ 0.97 ಕುಸ್ತಿದೆ, ನಿಫ್ಟಿ ಕೂಡ 0.21 ಅಷ್ಟು ಕುಸ್ತಿದೆ. ಏಷ್ಯನ್ ಮಾರ್ಕೆಟ್ಗಳು, ಜಪಾನ್ ಇರ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಎಲ್ಲವೂ ಕುಸಿದೆ. ಮತ್ತೆ US ಯುರೋಪ್ ಕುಸ್ತಿದೆ, ಆದ್ರೆ ಅಷ್ಟು ನಮ್ಮಷ್ಟು ಆಗಿರುವಂತ ಅಫೆಕ್ಟ್ ಅಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಬೇಕು. ಹಾಗೇನೆ ಏನೋ ಒಂದ್ ಸ್ವಲ್ಪ ಸಮಾಧಾನವಾಗಿದೆಯಲ್ಲ, ಈ ಬ್ರೆಂಟ್ ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾ ಇದೆ, $100 ಗಿಂತ ಬಂತು ಅಂತ ಒಂದಷ್ಟು ಸಣ್ಣ ಕಿರುನಗೆ ಬೀರುವಂತ ಸಂದರ್ಭದಲ್ಲಿ ಬರೀ ಇದೊಂದು ಸಣ್ಣ ಕ್ಲಾಶ್ ಇಂದ ಇವತ್ತು ಏನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದು, ಅದಕ್ಕೆ ಕೌಂಟರ್ ಅಟ್ಯಾಕ್ ಏನು ಇಸ್ರೇಲ್ ಇರಾನ್ ಮೇಲೆ ಮಾಡಿದೆ, ಅದರಿಂದ ಮತ್ತೆ ನಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸು ಬೆಳಗಿಂದ 4% ಅಷ್ಟು ವೇರಿ ಆಗಿ ಕೊನೆಗೆ ಬಂದು ನಿನ್ನೆ 93.9 ಪರ್ ಬ್ಯಾರಲ್ ಇತ್ತು. ಅಂದ್ರೆ $93 ಇತ್ತು ಒಂದು ಬ್ಯಾರಲ್ಗೆ. ಇವತ್ತು ಅದು 94.56 ಪರ್ ಬ್ಯಾರಲ್ ಆಗಿದೆ, ಪರ್ ಡಾಲರ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕು. ಅಂದ್ರೆ ಇವರೆಲ್ಲವೂ ಒಂದು ರೀತಿಯಾದಂತಹ ಕ್ಲೆವರ್ ಆಗಿ ಮಾಡಿಕೊಂಡು ತಮ್ಮ ತಮ್ಮ ಆರ್ಥಿಕತೆಗಳನ್ನ ಉಳಿಸ್ಕೊಳ್ಳಿಕ್ಕಾಗಿ, ಇನ್ನಷ್ಟು ಹೆಚ್ಚಿಸ್ಕೊಳ್ಳಿಕ್ಕಾಗಿ ಈ ನಮ್ಮ ರಾಷ್ಟ್ರಗಳು, ಯಾವುದು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಮೇಲೆ ಮಾಡ್ತಿರುವಂತಹ ದಬ್ಬಾಳಿಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣುತ್ತೆ. ಒಂದ್ ಕಡೆ ನೀವು ಗಮನಿಸಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇವಾಗ ನಾವು ಇಸ್ರೇಲ್ ಅಟ್ಯಾಕ್ ಮಾಡಲ್ಲ ಇನ್ಮೇಲಿಂದ ಅಂತ. ಅದಕ್ಕೆ ಕರೆಕ್ಟ್ ಆಗಿ ಅವ್ರು ಹೇಳಿದ್ದನ್ನ ಎಷ್ಟೊತ್ತಿಗೆನೆ, ಇಲ್ಲ ನಾನು ಐ ವಿಲ್ ಕಾಲ್ ದಿ ಶಾರ್ಟ್ಸ್ ಅಂತ ಪದೇ ಪದೇ ಟ್ರಂಪ್ ಹೇಳೋ ಅಷ್ಟೊತ್ತಿಗೆನೆ ಅವ್ರು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಇರಾನ್ ಅವರು ಇವ್ರು ಹೇಳ್ತಾರೆ, ಇಸ್ರೇಲ್ ಅವರು 30 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಹಂಗಾಗಿ ಮತ್ತೆ ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ ಅವ್ರು ರಿಟಾಲಿಯೇಟ್ ಮಾಡ್ತಾರೆ. ಆಮೇಲೆ ಮತ್ತೆ ಅಗೇನ್ ಟ್ರಂಪ್ ಹೇಳ್ತಾರೆ, ಐ ಕಾಲ್ ದಿ ಶಾರ್ಟ್ಸ್, ಐ ಕಾಲ್ ಆಲ್ ದಿ ಶಾರ್ಟ್ಸ್, ಹಿ ಡಸಂಟ್ ಕಾಲ್ ದಿ ಶಾರ್ಟ್ಸ್ ಅಂತ ಮಾತಾಡ್ತಾರೆ. ಸೊ ಏನು ಅವತ್ ಹಿಂದೆನೂ ನಿಮ್ಗೆ ಗಮನಿಸುವಾಗ, ಯುದ್ಧ ನಡೆಯುವಾಗ ಸ್ಪಷ್ಟವಾಗಿ ಇಸ್ರೇಲ್ ಹೇಳಿತ್ತು, ನಾವು ಅಮೆರಿಕಾದ ಸೆಕೆಂಡ್ ಫಿಡಲೇ, ನಾವೇನು ಡೈರೆಕ್ಟ್ ಆಗಿ ಅಮೆರಿಕದ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ಅಂತ. ಹಾಗೆ ಹೇಳುವಾಗ್ಲೂ ಇವ್ರು ಈ ತರ ಎಲ್ಲವನ್ನ ಮಾಡ್ತಿದ್ದಾರೆ ಅಂದ್ರೆ ಇದರ ಹಿಂದೆ ಅವರ ಆರ್ಥಿಕ ಕಾರಣಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯುದ್ಧ ನಮ್ಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಇವತ್ತಾಗ್ಲೇ ಅವ್ರು ಇಬ್ರು ಹೇಳಿದ್ದಾರೆ, ಇಲ್ಲ ನಾವು ಯುದ್ಧ ಮಾಡಲ್ಲ ಅನ್ನುವಂಥದ್ದನ್ನ. ಇರಾನ್ ಕೂಡ ಈಗ 6:10 ಒಂದು ಟ್ವೀಟ್ ಮಾಡಿ ಅವರು ಕೂಡ ಹೇಳಿದ್ದಾರೆ, ನಮ್ಗೊಂದ್ ವೇಳೆ ಅವ್ರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡದೇ ಇದ್ರೆ, ಇರಾನ್ ಮಿಲಿಟರಿ ಹೇಳದೆ ಇಸ್ರೇಲ್ ಅನ್ನ ಅವರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡದೇ ಇದ್ರೆ ನಾವು ಯುದ್ಧ ಮಾಡಲ್ಲ ಅಂತ. ಇಲ್ಲ ನಾನ್ ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ. ಇಸ್ರೇಲ್ ಕೂಡ ಅದೇ ಹೇಳುತ್ತೆ, ನಾನು ಮಾಡಲ್ಲ ಒಂದ್ ವೇಳೆ ಅವರು ನಮ್ಗೆ ತೊಂದರೆ ಕೊಡದೇ ಇದ್ರೆ ಅಂತ. ಸೊ ಇದೊಂದು ಕ್ಲೆವರ್ ಪ್ಲಾನ್, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಪೂರ್ತಿ ಟರ್ಮಾಯಿಲ್ ತಗೊಂಡು ಅವ್ರು ಲಾಭ ಮಾಡ್ಕೊಳ್ತಿರ್ಬೋದು ಅಂತ ನನಗನ್ಸುತ್ತೆ. ಫೈನ್. ನಾನೀಗ ಇನ್ನು ಇರಾನ್ಗೆ ಆಕ್ಚುಲಿ ತುಂಬಾನೇ ತೊಂದರೆಯಲ್ಲಿದ್ದಾರೆ ಅವರು. ಅಲ್ಲಿನ ಜನರು ಕೂಡ ಸಾಕಷ್ಟು ನರಳಾಡ್ತಿದ್ದಾರೆ. ಏನು ದೇಶದ ಹೆಸರಿನಲ್ಲಿ ಆ ಒಂದು ನ್ಯಾಷನಲಿಸಮಿನ ಉನ್ಮಾದದಲ್ಲಿ ಅವ್ರಿಗೆ ಕಷ್ಟಗಳನ್ನು ಭರಿಸುವಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ನೀವು ನೋಡಿದ್ರೆ ಕ್ಲೆವರ್ ಆಗಿ ಈವನ್ ಅಮೆರಿಕ ಕೂಡ ಈ ಹೊರ್ಮುಜ್ ಜಲಸಂಧಿಯನ್ನ ಒಂದು ಕ್ಲೆವರ್ ಆಗಿನೇ ಅದನ್ನ ಬ್ಲಾಕ್ ಮಾಡುತ್ತೆ. ಯಾವಾಗ ಕೆಲವನ್ನ ಬಿಡುತ್ತೆ, ಕೆಲವನ್ನ ಕ್ಲೋಸ್ ಹಡಗುಗಳನ್ನ ಹಿಡಿದಿಡುತ್ತೆ, ಈವನ್ ಭಾರತದ್ದು ಸೇರ್ಕೊಂಡಂಗೆ ಅದಕ್ಕೆ ಹೇಗೆ ಬೇಕೋ ಹಾಗೆ ಆಟ ಆಡ್ತಾ ಇದೆ ಅದು. ಸೊ ಹಂಗಾಗಿ ಹೆಚ್ಚು ಸಫರಿಂಗ್ಸ್ ಇರೋದು ನಮ್ಗಾದ್ರೂ ಸ್ವಲ್ಪ ಬೆಲೆ ಹೆಚ್ಚಿಗೆ ಆಗಿ ನಾವು ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದೀವಿ. ಆದ್ರೆ ಇರಾನಿನ ಕತೆ ಅಷ್ಟು ಸುಲಭವಾಗಿ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ. ಯಾಕೆಂತಂದ್ರೆ ಈವನ್ ಚೈನಾಗೆ ಕೂಡ ಅವರು
ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಅವ್ರದ್ದು 2 ಹಡಗನ್ನ, ಅಲ್ಲಿಂದ ಬಂದದ್ದು 2 ಹಡಗನ್ನ ಕೂಡ ಅವರು ಸೀಸ್ ಮಾಡಿದ್ರು. ಆದ್ರೆ ಅದಕ್ಕೂ ಚೈನಾ ಕೂಡ ರಿಯಾಕ್ಟ್ ಮಾಡುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಸೊ ಈ ಎಲ್ಲ ಸ್ಥಿತಿಯನ್ನ ನೋಡಿದ್ರೆ ಇವಾಗ ನೀವು ಗಮನಿಸಿದ್ರೆ ಇವತ್ತಾಗಿರುವ ಘಟನೆಯನ್ನ ನೋಡಿದ್ರೆ ಅವರು ಮಿಸೈಲ್ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಟ್ರಂಪ್ ಹೇಳ್ತಾರೆ ನೋ ಶೂಟಿಂಗ್ ಅಂತ, ಇಬ್ಬರಿಗೂ ನಾನು ಕರೆ ಕೊಟ್ಟಿದ್ದೀನಿ ಅಂತ ಜೋರಾಗಿ ಹೇಳ್ತಾರೆ. ಅದಾದ ನಂತರ ನೋಡಿದ್ರೆ ಈಗ ಇವರು ಹೇಳ್ತಾರೆ ಇಲ್ಲ ಟ್ರಂಪ್ ರಿಕ್ವೆಸ್ಟ್ ಮಾಡಿದಾನೆ ಅದಕ್ಕಾಗಿ ನಾವು ನಿಲ್ಲಿಸ್ತಾ ಇದೀವಿ ಅಂತ ಇಸ್ರೇಲ್ ಹೇಳುತ್ತೆ. ಇವ್ರು ಒಂದ್ ವೇಳೆ ಇರಾನ್ ಹೇಳುತ್ತೆ ನಾವು ಒಂದ್ ವೇಳೆ ಲೆಬನಾನ್ ಮೇಲೆ ಅವ್ರು ಅಟ್ಯಾಕ್ ಮಾಡದೇ ಇದ್ರೆ ನಾವು ಯುದ್ಧ ಮಾಡೋದಿಲ್ಲ ಅಂತ. ನಾವೆರಡನ್ನೂ ಓಪನ್ ಇಟ್ಟಿದೀವಿ, ಯುದ್ಧವನ್ನು ಓಪನ್ ಇಟ್ಕೊಂಡಿದೀವಿ, ಹಾಗೆ ನೆಗೋಸಿಯೇಷನ್ಸ್ ಓಪನ್ ಆಗಿ ಇಟ್ಕೊಂಡಿದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಈ ತರ ನೀವು ಮುಂಚೆ ಯುದ್ಧ ನಡೆಯುವ ಸ್ಥಿತಿಯಲ್ಲಿ ಇರಾನ್ ಈ ತರ ಮಾತಾಡ್ತಾ ಇರ್ಲಿಲ್ಲ. ಅವರು ನಮ್ಮ ಹತ್ರ ಇನ್ನೂ ಸಾಕಷ್ಟು ಮಿಸೈಲ್ಸ್ ಇದೆ ಅಂತ ಒಂದ್ರ ಮೇಲೆ ಒಂದು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ನಾವು ಸಿದ್ಧವಾಗಿದ್ದೀವಿ, ಇನ್ನು 6 ತಿಂಗಳು ನಡೆದ್ರೇನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಹಠದ ಧೋರಣೆಯಲ್ಲಿದ್ರು. ಈಗ ಆತರ ಆಗ್ಲಿಲ್ಲ. ಇವತ್ತು ಗಮನಿಸಿದ್ರೆ ಒಂದೇ ದಿನಕ್ಕೆ ಇಬ್ರು ಆಯ್ತು ನಾನು ಮಾಡಲ್ಲ ನೀನು ಮಾಡ್ಬೇಡ ಅನ್ನುವ ಅರ್ಥಕ್ಕೆ ಬರುವ ರೀತಿಯಲ್ಲಿ ನಡ್ಕೊಳ್ತಾ ಇರೋದ್ ನೋಡಿದ್ರೆ ಇದು ಒಂದ್ ರೀತಿಯಲ್ಲಿ ಇರಾನ್ಗೆ ಇವತ್ತಿನ ಸ್ಥಿತಿ ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ಊಹೆ ಮಾಡ್ಬೋದು. ಇನ್ನ ಇಸ್ರೇಲ್ ವಿಚಾರಕ್ಕೆ ಬಂದಾಗ ಇಸ್ರೇಲ್ ನ ನೀವು ಯಾವಾಗ್ಲೇ ಮಾತಾಡ್ತಾ ಇದ್ವಿ, ಈ ಸದರನ್ ಲೆಬನಾನ್ ಅಲ್ಲಿ ಇವರು ಹೆಚ್ಚು ಕಮ್ಮಿ 2,000 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ 770 ಸ್ಕ್ವೇರ್ ಮೈಲ್ಗಳಷ್ಟು, ಅಂದ್ರೆ ಆ ದೇಶದ 1/5 ಭಾಗ ಅಂದ್ರೆ 20% ಆ ಲೆಬನಾನಿನ ಜಾಗವನ್ನ ಇದು ಈಗ ಹಿಡಿದಿಟ್ಕೊಂಡಿದೆ. ಇರಾನ್ ಕೂಡ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಅದನ್ನ ಬಿಟ್ಟು ವಾಪಸ್ ಹೋಗಿ ಅಂತ ಇವತ್ತು ಮಾತಾಡ್ಲಿಲ್ಲ, ಮತ್ತೆ ನೀವು ಅಟ್ಯಾಕ್ ಮಾಡಬಾರ್ದು ಅಂತ ಮಾತಾಡ್ತಿದೆ. ಆಗಿ ನೀವು ಅದನ್ನ ಬಿಟ್ಟು ನೀವು ವಾಪಸ್ ಹೋಗಿ ನಿಮ್ಮ ಏನು ಇಂಟರ್ನ್ಯಾಷನಲ್ ದಿನ ಅವ್ರು ಮಾರ್ಚ್ ನಂತರ ಅಥವಾ ಸೀಸ್ ಫೈರ್ ಆದ ನಂತರದಿಂದಲೂ ಪ್ರತಿದಿನ ಹೆಚ್ಚು ಕಮ್ಮಿ ಆಲ್ಟರ್ನೇಟಿವ್ ಡೇಸ್ ಅವರು ಯುದ್ಧ ಮಾಡ್ತಾನೆ ಇದ್ರು. ಇರಾನ್ ರೆಸ್ಪಾಂಡ್ ಮಾಡಿದ್ದು ಇವತ್ತು, ನಾಟ್ ಮುಂಚೆ ಇಲ್ಲ. ಅವರು ಅಲ್ಲೇ ಇರುವಂತ ಮಿಡ್ಲ್ ಈಸ್ಟ್ ನೇಷನ್ಸ್ ಮೇಲೆ ಅವಾಗ ಒಂದೊಂದು ಪಟಾಕಿ ಹಾರಿಸೋದು ಅವ್ರ ಮೇಲೆ ಹಾರಿಸಿ ಅಲ್ಲಿ ತೊಂದರೆ ಕೊಡೋದು ಮಾಡ್ತಿದ್ದಾಗ್ಲಿ, ಅವ್ರು ಇಸ್ರೇಲಿನ ನೇರವಾಗಿ ಅಟ್ಯಾಕ್ ಮಾಡಿದ್ದು ಕೇವಲ ಭಾನುವಾರ ರಾತ್ರಿನೇ. ಸೊ ಈ ತರದ ಒಂದು ಸನ್ನಿವೇಶವನ್ನ ಗಮನಿಸಿದ್ರೆ ನಾವು ಇರಾನಿನ ಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಆರ್ಥಿಕವಾಗಿಯೂ ಅವರು ಸಂಕಷ್ಟದಲ್ಲಿದ್ದಾರೆ. ಈವನ್ ಅಮೆರಿಕಾಗೂ ಈಗ ಅವ್ರ ಜೊತೆ ನೇರವಾಗಿ ಯುದ್ಧ ಮಾಡುವ ಆಸಕ್ತಿ ಏನು ಉಳಿದಿಲ್ಲ. ಅಮೆರಿಕ ಕೂಡ ಅದಕ್ಕೆ ನಾನು ಯುದ್ಧ ಮಾಡ್ಬೇಕು, ಇದನ್ನ ನಾನೇ ನೇರವಾಗಿ ಇಳಿದು ಯುದ್ಧ ಮಾಡ್ಬೇಕಿನ್ನ ಅನ್ನುವಂತ ಇದು ಏನು ಕಾಣಿಸ್ತಾ ಇಲ್ಲ. ಅವರು ಸ್ಪಷ್ಟವಾಗಿದ್ದಾರೆ, ಈಗ ನೀವಿಬ್ರು ನಿಲ್ಸಿ ಸೀಸ್ ಫೈರ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಇದು ಹೊರ್ಮುಜ್ ಜಲಸಂಧಿಯ ಸಮಸ್ಯೆಗಳನ್ನ ಬಗೆಹರಿಸೋಣ, ಒಂದು ಸೀಸ್ ಫೈರ್ ಕಂಪ್ಲೀಟ್ ಇದನ್ನ ನಾವು ಯುದ್ಧ ನಿಲ್ಲಿಸ್ಲಿಕ್ಕೆ ಮಾಡೋಣ, ಸೀಸ್ ಫೈರ್ ಅಂತಿದ್ರಾಗ್ಲಿ ಯುದ್ಧ ಪೂರ್ತಿಯಾಗಿ ನಿಲ್ಸೋಣ ಅಂತ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇಲ್ಲ. ಇದನ್ನ ಹಿಂದೆನೂ ಅವ್ರು ಹೇಳಿದ್ರು, ಹೊರ್ಮುಜ್ ಜಲಸಂಧಿ ಇನ್ನೇನು ಓಪನ್ ಆಗತ್ತೆ, ನಾಳೆ ಓಪನ್ ಆಗತ್ತೆ, ಮುಂದಿನ ವಾರ ಓಪನ್ ಆಗತ್ತೆ. ಈಗ ಮತ್ತೆ ಅಂತದೇ ಒಂದು ಇದನ್ನ ಮಾಡಿ ಮಾರುಕಟ್ಟೆಗೆ ಒಂದ್ ಸ್ವಲ್ಪ ಈಸ್ ಔಟ್ ಮಾಡೋ ತರ, ಅಲ್ಲಿನ ಮಾರ್ಕೆಟ್ಸ್ ನ ಲಿಫ್ಟ್ ಮಾಡುವ ತರ, ಈ ತರ ಅವ್ರಿಗೆ ಯಾವಾಗ ಹೆಂಗ್ ಬೇಕೋ ಸ್ಕ್ರೀನ್ ಪ್ಲೇನು ಅವ್ರದೇ, ಡೈರೆಕ್ಷನ್ ಅವ್ರದೇ, ಅದಕ್ಕೆ ಕ್ಲೀನ್ ಆಗಿ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಅವ್ರ ಆರ್ಥಿಕತೆಯನ್ನ ಇಂಪ್ರೂವ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ನನಗೆ ಕಾಣಿಸುತ್ತೆ. ಇದನ್ನ ನೀವು ನೋಡಿದ್ರೆ ಈವನ್ ಇರಾನ್ ಕೂಡ ಅವರು ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತ ಇರಲ್ಲ. ಈಗ ಇಂಟರ್ನ್ಯಾಷನಲ್ ಇದ್ರಲ್ಲಿ ಹೇಳುವಾಗ್ಲೂ ಸಹ ಅವ್ರನ್ನ ಎಷ್ಟೊಂದು ಎಸ್ಟಿಮೇಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇಲ್ಲ ಅವ್ರಿಗೆ ಏನು ಇರ್ಲಿಲ್ಲ ಅಂತ ಹೇಳುವಂತ ಇಂಟೆಲಿಜೆನ್ಸ್ ಅನಲಿಸ್ಟ್ ಕೂಡ ಇನ್ನು ಅವ್ರ ಹತ್ರ, ಅಮೆರಿಕ ಕೂಡ ಹೇಳ್ತಾ ಇದೆ 20 to 25% ಅಷ್ಟು ಅವ್ರ ಹತ್ರ ಇನ್ನು ಮಿಸೈಲ್ಸ್ ಇದೆ ಅನ್ನುವಂಥದ್ದನ್ನ ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಸೊ ಅಂದ್ರೆ ಯಾರಿಗೂ ಈಗ ಸದ್ಯದ ಸ್ಥಿತಿಯಲ್ಲಿ ಯುದ್ಧ ಬೇಡ, ಅದರಲ್ಲಿ ಎಸ್ಪೆಷಲಿ ಅಮೆರಿಕಾಗಂತೂ ಯುದ್ಧ ಬೇಡ. ಆದ್ರೆ ಯುದ್ಧದಿಂದ ಏನು ಆರಂಭ ಮಾಡಿದೆ ಅದರಿಂದ ಎಷ್ಟು ಲಾಭ ತಾನು ಮಾಡ್ಕೋಬೇಕೋ ಅದನ್ನ ಮಾಡಿಕೊಂಡು ಆಮೇಲೆ ನೋಡೋಣ ಅನ್ನುವಂತ ಧೋರಣೆಯಲ್ಲಿ ಇದಾಗ್ತಾ ಇದೆ. ಬಟ್ ಇಸ್ರೇಲ್ ಕೂಡ ಸಫರ್ ಆಗಿದೆ, ಆದ್ರೆ ಅವ್ರು ಜಾಗ ತಗೊಂಡಿದ್ದಾರೆ. ಜಾಗವನ್ನ ಒಂದು 20% ಅಷ್ಟು ಲೆಬನಾನ್ ತಗೊಂಡಿದ್ದಾರೆ. ಅವ್ರಿಗೆ ಏನೋ ಗುರಿ ಇದೆ, ಆ ಗುರಿಯ ಒಂದಷ್ಟು ಭಾಗವನ್ನಾದ್ರೂ ಅವರು ಈಗ ಗಳಿಸಿದ್ದಾರೆ, ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಹೆಚ್ಚು ಸಫರ್ ಆಗ್ತಿರೋದು ಇವತ್ತಿನ ದಿನದಲ್ಲಿ ನಮ್ಮಂತ ರಾಷ್ಟ್ರಗಳಿಗೆ ಹೆಚ್ಚು ಸಫರಿಂಗ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಇರಾನ್ಗೆ ಏನಂದ್ರೆ ಸೀಕ್ರೆಟ್ ಆಗಿ ಚೈನಾ ಮತ್ತು ರಷ್ಯಾ ಏನೇ ಸಪೋರ್ಟ್ ಮಾಡ್ತಾ ಇದ್ರೇನು ಸಹ ಅಲ್ಲಿನ ಜನರ ಜೀವನ ಮಟ್ಟ ಕುಸ್ತಿರೋದಕ್ಕೆ, ಅಲ್ಲಿ ಬಿಲ್ಡಿಂಗ್ ಗಳು ನಾಶ ಆಗಿದೆ, ಹಾಸ್ಪಿಟಲ್ ನಾಶ ಆಗಿದೆ, ಅವರ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅವುಗಳು ನಾಶ ಆಗಿದೆ. ಅವುಗಳನ್ನ ಹೆಂಗೆ ಅನ್ಲೆಸ್ ಅಂಡ್ ಅಂಟಿಲ್ ಹೊರ್ಮುಜ್ ಜಲಸಂಧಿಯ ಪ್ರಾಬ್ಲಮ್ ಸಾಲ್ವ್ ಆಗದ ಹೊರತು ಅವರು ಡೈರೆಕ್ಟ್ ಆಗಿ ಯಾರ ಜೊತೆ ಟ್ರೇಡ್ ಮಾಡಕ್ ಆಗಲ್ಲ. ಅವಾಗ ಒಂದೊಂದು ಹಡಗನ್ನ ಚೈನಾ ತಗೊಂಡು ಹೋಗಿರ್ಬೋದು, ಅದು ಬಿಟ್ರೆ ಕಂಟೈನರ್ ತಗೊಂಡು ಹೋಗಿರೋದು ಬಿಟ್ರೆ ಮೇಜರ್ ಆಗಿ ಏನು ಗೇನ್ಸ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಯುದ್ಧ ಬಹುತೇಕ ನಡೆಯಲ್ಲ. ಆದ್ರೆ ಈ ತರದ್ದು ಅವಾಗವಾಗ ನಾವು ಸಣ್ಣ ಪುಟ್ಟದನ್ನ ನೋಡಿ ಮಾರುಕಟ್ಟೆಯ ಏರುಪೇರನ್ನ ಮಾಡಿಕೊಂಡು ಮೇಜರ್ ಆಗಿ ಏನು ಗೇನ್ಸ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಯುದ್ಧ ಬಹುತೇಕ ನಡೆಯಲ್ಲ. ಆದ್ರೆ ಈ ತರದ್ದು ಅವಾಗವಾಗ ನಾವು ಸಣ್ಣ ಪುಟ್ಟದನ್ನ ನೋಡಿ ಮಾರುಕಟ್ಟೆಯ ಏರುಪೇರನ್ನ ಮಾಡಿಕೊಂಡು ಅಮೆರಿಕ ಮತ್ತೆ ರಷ್ಯಾನು ಸೇರ್ಕೊಂಡು ಲಾಭ ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ.
ಫೈನ್ ನಾನು ಒಂದು ಮಾಹಿತಿ ಏನು ಗೋಲ್ಡ್ ನ ಸರ್ಕಾರ ಮಾರ್ತಾ ಇದೆ ಅಥವಾ ಆತರ ಒಂದು ಯೋಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ನಾನು RBI ನ ಅಂಕಿಅಂಶಗಳನ್ನ ಉಲ್ಲೇಖಿಸೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ತರದ ಒಂದು ವದಂತಿ ಹಬ್ಬಿದೆ, ಆದ್ರೆ ಅದು ನಿಜ ಅಲ್ಲ ಅನ್ನೋಂಥದ್ದನ್ನ ಮೊದಲು ನಾನು ಸ್ಪಷ್ಟಪಡಿಸ್ಬೇಕು. ಭಾರತದ ಹತ್ರ 880.2 ಟನ್ ಅಷ್ಟು ಗೋಲ್ಡ್ ರಿಸರ್ವ್ಸ್ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಇದು ನಮ್ಗೆ 17.5% ಅಷ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜ್ ನಾವು ಗೋಲ್ಡ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ಹಿಂಗಿರುವಾಗ ಇದನ್ನ ಏನಂದ್ರೆ ಕಡಿಮೆ ಆಗಿದ್ದಿದ್ರೆ, ಯಾಕಂದ್ರೆ ನಾನು ಇದನ್ನ ಪೂರ್ತಿಯಾಗಿ ಮಾರ್ಚ್ ಇಂದ ಚೆಕ್ ಮಾಡಿದೆ, ಏಪ್ರಿಲ್ ಚೆಕ್ ಮಾಡಿದೆ, ಮೇ ತಿಂಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಚೆಕ್ ಮಾಡಿದೆ, ಈ ತಿಂಗಳ ವೈಸ್ ಅವೈಲಬಲ್ ಡೇಟಾನ ನಾನು ಚೆಕ್ ಮಾಡುವಾಗ ಯಾವುದೇ ಇವನ್ 0.1 ಟನ್ ಅಷ್ಟು ಯಾವುದೋ ರೀತಿಯಲ್ಲಿ ನಮ್ಗೆ ಗೋಲ್ಡ್ ರಿಸರ್ವ್ಸ್ ಕಡಿಮೆ ಆಗಿಲ್ಲ. ಇದು ಏನಂದ್ರೆ ಅವರು ಮಾಡುವ ಪ್ರಯತ್ನ ಇದಾರ ಆತರ ಈ ತರ ಅಂತ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ ಬಿಟ್ರೆ ಸರ್ಕಾರ ಯಾವುದೇ ಅಧಿಕೃತವಾಗಿ ಇದನ್ನ ಘೋಷಿಸಿಲ್ಲ, ಮತ್ತೆ ಆ ತರದ್ ಯಾವ್ದು ಮಾಹಿತಿ ಇಲ್ಲ, RBI ನಮಗ್ ಕೊಟ್ಟಿಲ್ಲ. ಆಮೇಲೆ ಏನಾಗ್ತಾ ಇದೆ ಗೋಲ್ಡ್ ಅಂದ್ರೆ, ಒಂದು ಅನಿಶ್ಚಿತತೆ ಹೆಚ್ಚಾದಂಗೆ ಅಗೇನ್ ಅಲ್ಲಿನೂ ನೋಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನ ಡಿಸೈಡ್ ಮಾಡುವಂಥದ್ದು ಲಂಡನ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ, ಅಲ್ಲಿ ಡಿಸೈಡ್ ಮಾಡುವಾಗ್ಲೂ ಅವ್ರು ಎಲ್ಲ ಕನ್ಸಿಡರ್ ಮಾಡಿ ಎಷ್ಟು ಸಪ್ಲೈ ಇದೆ, ಎಷ್ಟು ಡಿಮ್ಯಾಂಡ್ ಇದೆ, ಇವೆಲ್ಲವನ್ನ ಮಾಡ್ತಾರೆ. ಸೊ ಇವಾಗ ಅನಿಶ್ಚಿತತೆ ಮತ್ತೆ ಏನಾದ್ರು ಈ ತರದ್ದು ವೇರಿಯೇಷನ್ಸ್ ಆದ್ರೆ, ನಾನು ನೋಡ್ತಾ ಇದ್ದೆ ನೆನ್ನೆಗೂ ಇವತ್ತಿಗೂ ಗೋಲ್ಡ್ ಏನಾದ್ರು ವ್ಯತ್ಯಾಸ ಆಯ್ತಾ ಅಂತ. ತುಂಬಾ ಏನು ವ್ಯತ್ಯಾಸ ಆಗಿಲ್ಲ. ಈವನ್ ಒಂದು ಸ್ವಲ್ಪ ಮೈನರ್ ಕಡಿಮೆನೆ ಆಗಿದೆ ಆ ಲೆಕ್ಕದಲ್ಲಿ ಅಂತ, ಅಂದ್ರೆ ತುಂಬಾ ನೆಗ್ಲಿಜಿಬಲ್ ಕಡಿಮೆ ಆಗಿದೆ ಆಗ್ಲಿ, ಹೆಚ್ಚಾಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಅಂದ್ರೆ ಇಲ್ಲಿ ಒಂದು ಡಿಮಾಂಡ್ ಅಂಡ್ ಸಪ್ಲೈ ಒಂದ್ ಕಡೆ ಆದ್ರೆ, ಅದಕ್ಕೆ ಮೀರಿದ್ದು ಇನ್ನೂ ಒಂದು ರೀತಿಯ ಆಟಗಳನ್ನು ಈವನ್ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಕೂಡ ನಡೆಯುತ್ತೆ. ಯಾವಾಗ ನಿಮ್ಗೆ ಸಿಲ್ವರ್, ಇವಾಗ ನೋಡಿ ಅನ್ಸರ್ಟನಿಟಿ ಇದ್ದಾಗ ಸಿಲ್ವರ್ ಕೂಡ ಹೆಚ್ಚಾಗಿದ್ದನ್ನ ಹಿಂದೆ ಗಮನಿಸಿದೀವಿ. ಆದ್ರೆ ಸಿಲ್ವರ್ ಮೊದ್ಲಿಂದನೂ ವೊಲಟೈಲ್ ಜಾಸ್ತಿ, ಅದ್ರ ಮೇಲೆ ತುಂಬಾ ಓವರ್ ಬಿಡ್ ಮಾಡಿರ್ತಾರೆ. ಅದನ್ನ ಎಲ್ಲ ಈ ಟೈಮಲ್ಲಿ ಇಂತ ಯಾವಾಗ ಅವ್ರಿಗೆ ಮಾರ್ಕೆಟ್ ಕರೆಕ್ಷನ್ಸ್ ಗೆ ಒಳಗಾಗುತ್ತೆ ಅದು ಅಂತ ಒಳಗಾಗುತ್ತೆ. ಮತ್ತೆ ಇವರು ಲಾಭ ಮಾಡ್ಕೊಳ್ಳೋರು ಈ ಟೈಮಲ್ಲಿ ಏನ್ ಮಾಡ್ತಾರೆ, ಕರೆಕ್ಷನ್ಸ್ ಗೆ ನೆಪದಲ್ಲಿ ಅದನ್ನ ಮಾರ್ಬಿಟ್ಟು ಪೇಪರ್ಸ್ ನ ಮಾರಿ ಅದರಿಂದ ಒಂದಷ್ಟು ದುಡ್ಡು ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಸೊ ಇದು ಏನು ಅಂದ್ರೆ, ಒಟ್ಟಲ್ಲಿ ಏನು ನಮ್ಮಲ್ಲಿ ನೀವು ಗಮನಿಸಿದ್ರೆ ಈ ಯುದ್ಧದ ಪರಿಣಾಮ ಏನು ಅಂತಂದ್ರೆ, ಫೈನಲ್ ಆಗಿ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ, ಭಾರತೀಯರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ನಮ್ಮಲ್ಲಿ ಈಗ ನಾವು ಅನಿವಾರ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಹೆಚ್ಚಿದ್ರೇನು, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಅಂತ ನಾವು ಹೇಳಿದ್ರೇನು ಸಹ, ಈಗ ಮುಂಗಾರು ನೋಡಿ, ಒಂದ್ ಕಡೆ ಈ ಎಲ್ ನೀನೋದ ಸಮಸ್ಯೆಗಳು, ಅಲ್ಲಿ ಏನೋ ಇದು ಆಗ್ತಾನೆ ಇತ್ತು ಸಮಸ್ಯೆ, 2025ರಿಂದ ಶುರು ಆಗತ್ತೆ ಅನ್ನುವಂಥದ್ದನ್ನು ತುಂಬಾ ಹಿಂದೆನೆ ಹೇಳ್ತಾ ಇದ್ರು. ಅದು ಇವಾಗ ನಿಜ ಆಗಿ ನಮ್ಗೆ ಇದೇ ಸಮಯದಲ್ಲಿ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆದಾಗ್ಲೇ ಅದು ಕೂಡ ನಮ್ಗೆ ಭಾರತಕ್ಕೆ ಈಗ ಹವಾಮಾನ ಎಲ್ಲ ಕೇಳ್ತಾ ಇದೆ, 92% ನಮ್ಮಲ್ಲಿ ಮಳೆ ಆಗ್ಬಹುದು ಅನ್ನುವಂತ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಸೊ ಕೃಷಿಕರಿಗೆ ಇದರಿಂದ ದೊಡ್ಡ ಹೊಡೆತ. ಒಂದೇನು ಅಂತಂದ್ರೆ, ಡೀಸೆಲ್ ನ ಇವತ್ತು ಕೃಷಿಕರು 13% ಡೀಸೆಲ್ ಬಳಸ್ತಾರೆ. ಅಂದ್ರೆ ಟ್ರಾಕ್ಟರ್ ಗಿರ್ಬೋದು, ಪಂಪ್ ಸೆಟ್ ಗಿರ್ಬೋದು, ಈ ರೀತಿ ಅನೇಕ ಇದರಲ್ಲಿ ಒಟ್ಟು ಭಾರತದ ಡೀಸೆಲ್ ಕನ್ಸಂಪ್ಷನ್ ಅಲ್ಲಿ 13% ಅವರು ಬಳಸ್ತಾರೆ. ಆ 13% ನ ಬಳಸುವಾಗ ಮತ್ತೆ ಈಗ ಫರ್ಟಿಲೈಸರ್ ಬೆಲೆ ಕೂಡ ಅನಿವಾರ್ಯವಾಗಿ ಹೆಚ್ಚಾಗ್ಬೇಕಾಯ್ತು, ಹೆಚ್ಚಾಗಿದೆ. ಮತ್ತೆ ಈಗ ಅದನ್ನ ಈಸ್ ಔಟ್ ಆಯ್ತಾ, ಏನೋ ಒಂದು ಯುದ್ಧ ಮುಗಿತಪ್ಪ, ಇದು ಸೀಸ್ ಫೈರ್ ಆಯ್ತು, 100 ದಿನ ಆಯ್ತು, ಅಟ್ಲೀಸ್ಟ್ 100 ದಿನಕ್ಕೆ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅಂದ್ರೆ ಅವಾಗವಾಗ ಇವ್ರು ಮತ್ತೆ ಏನೇನೋ ಮಾಡಿ ಇನ್ನಷ್ಟು ಹೆಚ್ಚಳ ಮಾಡ್ತಿದಾರಾಗ್ಲಿ, ಅದನ್ನ ಕಡಿಮೆ ಮಾಡುವಂತಹ ಅಥವಾ ಯುದ್ಧವನ್ನ ಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂತ ಇಚ್ಛಾಶಕ್ತಿ ಬಹುಶಃ ನನ್ಗೆ ಅಮೆರಿಕಾಗ ಈಗ್ಲೂ ಇದೆ ಅಂತ ನನ್ಗೆ ಕಾಣಿಸ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ಸ್ ಹೆಚ್ಚಾಗೋದ್ರಿಂದ ಓವರ್ ಆಲ್ ನಮ್ಮ ಎಲ್ಲ ಮನೆಗಳಲ್ಲಿ ಏನಾಗುತ್ತೆ, ನಮ್ಮ ಮನೆಯ ಬಜೆಟ್ ಏನಿದೆ, ಹೌಸ್ ಹೋಲ್ಡ್ ಬಜೆಟ್ ಅಂತ ಏನ್ ಕರಿತೀವಿ, ಅವುಗಳಲ್ಲಿ ಸ್ವಲ್ಪ ಏರ್ಪೇರ್ ಆಗುವಂಥದ್ದು. ನೋಡಿ, ಎಲ್ಲಿಯ ಯುದ್ಧ ಎಲ್ಲಿಗೆ ಸಂಬಂಧ, ನಮ್ಮ ಮನೆಗಳಿಗೆ, ಅಲ್ಲಿ ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ಮಾಡುವ ಯುದ್ಧ ನಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲೂ ನೋವು ಕೊಡ್ತಾ ಇರುವಂತದ್ದು. ಈಗ ಪ್ರತಿಯೊಂದರದ ಬೆಲೆ ಯಾವಾಗ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ, ಅದರಿಂದ ಭಾರತದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಆಗುವುದರ ಜೊತೆಗೆ ನಮ್ಮ ಏನು ನಮ್ದು ಎಕ್ಸ್ಪೆನ್ಸಸ್ ಇರುತ್ತೆ ಅವುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಈಗ ಗಿಗ್ ಇಕಾನಮಿಯಲ್ಲಿ ಆಗ್ಲಿ, ಮತ್ತೆ ನಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಕರಿತೀವಿ, ಇದರಲ್ಲಿ ನಮ್ದು ಬಹುತೇಕ 86% ಇಂದ 90% ಜನ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಆಲ್ ಆಫ್ ಅ ಸಡನ್ ನಿಮ್ಗೆ ದಿನ ಕೊಡುವ ಕೂಲಿಯನ್ನ ಹೆಚ್ಚು ಮಾಡಲ್ಲ. ಅವ್ರಿಗೆ ಏನಾಗತ್ತೆ, ಅವ್ರಿಗೂ ಹೆಚ್ಚಳ ಆಗ್ತಾ ಇರತ್ತೆ. ಅವ್ರಿಗೂ ಹೆಚ್ಚಳ ಆಗ್ತಾ ಇರತ್ತೆ. ಅವ್ರ ಬದುಕು ತುಂಬಾ ದುಸ್ತರ ಆಗ್ತಾ ಇರತ್ತೆ. ಎಲ್ಲಿಂದನೋ ಪಾಪ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾರ್ತನ್ ಕರ್ನಾಟಕ ಇಂದ, ಯಾದಗಿರಿಯಿಂದ, ರಾಯಚೂರಿಂದ ಎಲ್ಲ ಇಲ್ಲಿ ಬಂದಿರ್ತಾರೆ ಜನ. ಇನ್ನ ಬಿಹಾರ, ಉತ್ತರ ಪ್ರದೇಶ, ಈ ಕಡೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಓವರ್ ಆಲ್ ಅಲ್ಲಿನ ಯುದ್ಧದ ಪರಿಣಾಮ ಇಲ್ಲಿ ನಮ್ಮ ಜನರು ಅನುಭವಿಸ್ತಾ ಇರೋದು. ಸರ್, ಈಗ ಚಿನ್ನವನ್ನ ಕೊಂಡ್ಕೊಳ್ಬೇಕಾ ಮಾರ್ಬೇಕಾ ಕೇಶವ್ ಸರ್? ಚಿನ್ನನ ಕೊಂಡ್ಕೊಳ್ಬೇಕಾ, ಚಿನ್ನನ ಮಾರ್ಬೇಕಾ?
ಸದ್ಯದ ಸ್ಥಿತಿಯಲ್ಲಿ ಕೊಂಡ್ಕೊಳ್ಳೋದು ಬೇಡ, ಮಾರೋದು ಬೇಡ. ದಟ್ ಈಸ್ ಸೇಫ್ ಬೆಟ್. ಯಾಕಂದ್ರೆ ಯಾವ್ದ್ರದ್ದು ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ನಮ್ಮ ರುಪಿಯ ಸ್ಲೈಡ್ ಕಾರಣ ಆಗುತ್ತೆ. ನೀವು ಮಾರದ್ರೇನು ಪ್ರಾಬ್ಲಮ್ ಇದೆ, ಕೊಂಡ್ಕೊಂಡ್ರೇನು ಪ್ರಾಬ್ಲಮ್ ಇದೆ. ಸದ್ಯದ ಸ್ಥಿತಿಯಲ್ಲಿ ಸೇಫ್ ಇಸ್ ಸದ್ಯದ ಅಲ್ಲ, ಖಂಡಿತ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ, ಇದು ಒಂದು ಶಾರ್ಟ್ ಟ್ರೆಂಡ್ ಅಲ್ಲಿ ಆಗಿರುವಂತದ್ದು. ಏನಂದ್ರೆ ಈಗ ನಾವ್ ಇಷ್ಟೊತ್ತು ಮಾತಾಡ್ದಾಗೆ ಅವರ ಹುಚ್ಚಾಟಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ. ಇದಕ್ಕೆ ನಾವು ಲಾಂಗ್ ಟರ್ಮ್ ಮೆಜರ್ಸ್ ನ ಸರ್ಕಾರ ಈಗ ಈ ಕ್ರೈಸಿಸ್ ನ ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡಿ ಯೋಚನೆ ಮಾಡ್ಬೇಕಾದಂತ ಅನಿವಾರ್ಯತೆ ಇವತ್ತು ಬಂದೊದಗಿದೆ. ಯಾಕೆಂದ್ರೆ ಇಂಥವನ್ನ ಪದೇ ಪದೇ ಇಂಥ ಆಟವನ್ನ ಅಮೆರಿಕನು ಮುಂದೆನೂ ಆಡ್ತಾ ಇರ್ಬೋದು. ಯಾಕೆಂದ್ರೆ ಮುಂದೆನೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ, ಮಾಡ್ತಾ ಇರುತ್ತೆ ಅವ್ರವ್ರಿಗೆ ಅನುಕೂಲ ಆಗುವ ತರದಲ್ಲಿ. ಎಲ್ಲೆಲ್ಲಿ ಬೇಕೋ, ಈಗ ಪಾಕಿಸ್ತಾನದ ಜೊತೆಗೆ ಅತ್ಯಂತ ಸ್ನೇಹಿತರಾಗಿದ್ದೀವಿ ನಾವು ಅಂತ ಅವ್ರಿಗೆ ಎತ್ಕಟ್ಟಿ ನಾಳೆ ಏನೋ ತರಲೆ ಮಾಡ್ಬೋದು. ಸೊ ಇಲ್ಲ ಚೈನಾಕ್ಕೆ ಹೋಗಿದ್ರು, ಅಲ್ಲಿ ಏನೇನ್ ಮಾತುಕತೆ ಮಾಡ್ಕೊಂಡು ಬಂದಿದಾರೋ, ತೈವಾನ್ ನಬ್ಬಿ ನೀವು ಬಂದಾಗ ನಾವು ಬರಲ್ಲ ಅಂತ, ಈ ತರದ್ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೋ ಅವೆಲ್ಲವೂ ನಮ್ಮಂತ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರೋದೆ. ಹಂಗಾಗಿ ಕೆಲವನ್ನ ನಾವು ಆಕ್ಚುಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲೇ ಒಂದು ಗುರಿ ಇತ್ತು, ನಾವು ಸ್ವಾವಲಂಬಿಗಳಾಗಬೇಕು ಅನ್ನುವಂಥದ್ದು. ಆ ಸ್ವಾವಲಂಬಿ, ಆ ಟ್ರಿಕಲ್ ಡೌನ್ ಎಫೆಕ್ಟ್ ಎಲ್ಲ ಆಗ ವಿಫಲ ಆಗಿದ್ದರಿಂದ ಮತ್ತೆ ಏನಾಗಿದೆ, ಇದು ಓವರ್ ನೈಟ್ ನ ಚೇಂಜ್ ಮಾಡಕ್ಕೂ ಆಗಲ್ಲ. ಬಟ್ ಇವಾಗ ಗ್ರಾಜುಯಲ್ ಆಗಿ ಇದನ್ನ ನಾವು ಮಾಡ್ಕೊಂಡು ಕೆಲವು ವಿಚಾರದಲ್ಲಿ, ಅದರಲ್ಲಿ ಎಸ್ಪೆಷಲಿ ಇಷ್ಟೊಂದು ಓವರ್ ಡಿಪೆಂಡೆನ್ಸ್ ಏನು ಈ ಆಯಿಲ್ ಮೇಲೆ ನಾವೇನು ಹೊರಗಡೆ ರಾಷ್ಟ್ರಗಳ ಮೇಲೆ ಇದೀವಲ್ಲ, ಅದಕ್ಕೆ ನಾವು ಆಲ್ಟರ್ನೇಟಿವ್ಸ್ ನ ಹುಡುಕೊಳ್ಳದೆ ಹೋದ್ರೆ ತುಂಬಾನೇ ಕಷ್ಟ ಆಗತ್ತೆ. ಸೊ ಅದನ್ನ ಬಂದ್ ಮಾಡ್ಬೇಕು. ಫರ್ಟಿಲೈಸರ್ಸ್ ಅಂತದನ್ನು ಇಷ್ಟು ದಿನ ಆದ್ರೂ ನಾವು ಹೊರಗಡೆ ದೇಶದ ತರುವಂತದ್ದು ಇದೆಯಲ್ಲ, ಇದನ್ನು ತಪ್ಪಿಸ್ಬೇಕು. ಯಾಕಂದ್ರೆ ಈಗಲೂ ನಾವ್ ಹೇಳ್ತೀವಿ ಭಾರತ ಕೃಷಿಕರ ರಾಷ್ಟ್ರ, ಇಬ್ರಲ್ಲಿ ಒಬ್ರು ಕೃಷಿಯನ್ನ ಅವಲಂಬಿಸಿದ್ದಾರೆ ಅಂತ. ಆದ್ರೆ ಈಗಲೂ ನಾವು ಫರ್ಟಿಲೈಸರ್ಸ್ ನ ಗ್ರೀನ್ ರೆವಲ್ಯೂಷನ್ ಆಗಿ ಎಷ್ಟು ವರ್ಷಗಳಾಯ್ತು, ಈಗಲೂ ನಾವು ಫರ್ಟಿಲೈಸರ್ಸ್ ಅಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಇಲ್ಲ ಅಂತಂದ್ರೆ ನನಗೆ ಆಶ್ಚರ್ಯ ಆಗತ್ತೆ. ಆಮೇಲೆ ಇಡಿಬಲ್ ಆಯಿಲ್, ಅಡಿಗೆ ಎಣ್ಣೆಯನ್ನ ಕೂಡ ನಮ್ಮಲ್ಲಿ ನೋಡಿ, ಈಗ ನೀವು ಕೃಷಿ ಪ್ರಧಾನ ದೇಶ ಅಂತ ಹೇಳ್ಕೊಂಡು ಅಡಿಗೆ ಎಣ್ಣೆ ಬೇರೆ ದೇಶದ ಮೇಲೆ ಕಾಯ್ಕೊಂಡು ಕೂತಿರೋದು ಅಂತ ಅವ ಕಾಯ್ಕೊಂಡು ಕೂತ್ಕೋಬೇಕು. ಅಲ್ಲೇನಾದ್ರೂ ಸಮಸ್ಯೆ ಆದ್ರೆ ನಾವಿಲ್ಲಿ ಬೆಲೆ ಹೆಚ್ಚಾಗತ್ತೆ. ಮತ್ತೆ ಯಾರು ಅಳೋದು? ನಮ್ಮ ಭಾರತೀಯರೇ ಅಳಬೇಕು. ಯಾಕೆಂದ್ರೆ ಮತ್ತೆ ಎಲ್ಲವೂ ದುಬಾರಿ ಆಗತ್ತೆ. ಅಡಿಗೆ ಎಣ್ಣೆ ದುಬಾರಿ, ಈ ಕಡೆ ಪೆಟ್ರೋಲ್ ಡೀಸೆಲ್ ಗಾಡಿ ಎಣ್ಣೆ ದುಬಾರಿ. ಸೊ ಎಲ್ಲವೂ ದುಬಾರಿ ಆದ್ರೆ ಅದರಿಂದ ಏನಾಗುತ್ತೆ, ಈಗ ಆಲ್ಟರ್ನೇಟಿವ್ಸ್ ನ ಈಗಲೇ ಅದನ್ನ ಒಂದು ಯುದ್ಧೋಪಾದಿಯಲ್ಲಿ ಕೆಲಸವನ್ನ ಆರಂಭಿಸ್ಬೇಕು. ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಗಾಗ್ಲಿ, ಫರ್ಟಿಲೈಸರ್ಸ್ ಗಾಗ್ಲಿ, ಅಥವಾ ಇಡಿಬಲ್ ಆಯಿಲ್ಸ್ ಗಾಗ್ಲಿ, ಇವೆಲ್ಲವನ್ನ ಮಾಡಿಕೊಂಡು ಒಂದು ಟೈಮ್ ಫ್ರೇಮ್ ಅನ್ನ ಫಿಕ್ಸ್ ಮಾಡ್ಬೇಕು. ಇಷ್ಟು ದಿನದಲ್ಲಿ ಇಷ್ಟು ನಾನು ಕಡಿಮೆ ಮಾಡ್ತೀನಿ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದ್ರೆ, ಅದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸಂಕಷ್ಟ ಅನುಭವಿಸ್ಲಿಕ್ಕೆ ಆಗಲ್ಲ. ರೂಪಾಯಿ ದುರ್ಬಲ ಆದ್ರೆ, ಯಾಕೆಂದ್ರೆ ಈಗ ನಮ್ದು ಎಸ್ಪೆಷಲಿ ನಾವು ಇವಾಗೂ 333,000 ಕೋಟಿಯಷ್ಟು ಅಂದ್ರೆ ಹೆಚ್ಚು ಕಮ್ಮಿ $333 ಬಿಲಿಯನ್ ಅಷ್ಟು ನಮ್ಮ ಹತ್ರ, 333 crores ಅಷ್ಟು ನಮ್ದು ಡೆಫಿಸಿಟ್ ಇದೆ ಟ್ರೇಡ್ ಅಲ್ಲಿ. ಸೊ ಈ ಟ್ರೇಡ್ ಡೆಫಿಸಿಟ್ ನಮ್ದು ಯಾವಾಗ ಎಕ್ಸ್ಪೋರ್ಟ್ ಜಾಸ್ತಿ ಇದ್ದಿದ್ರೆ ಬಹುಶಃ ಈ ತರ ನಮ್ಗೆ ಏನಾದ್ರೂ ಅಫೆಕ್ಟ್ ಆಗದೇ ಇಲ್ಲ, ಇಟ್ ಇಸ್ ನಂಬರ್ ಅಂತ ಹೇಳ್ಬೋದು. ಆದ್ರೆ ಯಾವಾಗ ನಾವು 85% ಅಷ್ಟು ಪೆಟ್ರೋಲ್ ಆಯಿಲ್ ಅವಲಂಬಿತ ಆಗಿದ್ದೀವಿ, ಅವರಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಫರ್ಟಿಲೈಸರ್ಸ್ ನ ಹೆಚ್ಚು ಕಮ್ಮಿ 60% ಅಷ್ಟು ಫರ್ಟಿಲೈಸರ್ಸ್ ನ ಆಮದು ಮಾಡ್ಕೊಳ್ತಾ ಇದೀವಿ. ಗ್ಯಾಸ್ ನ 62% ಅಷ್ಟು ಆಮದು ಮಾಡ್ಕೊಳ್ತಾ ಇದೀವಿ. ಅಡಿಗೆ ಎಣ್ಣೆನ ಆಮದು ಮಾಡ್ಕೊಳ್ತಾ ಇದೀವಿ. ಇವೆಲ್ಲವೂ ಎಲ್ಲಿವರೆಗೂ ನಾವು ಆಮದು ಮಾಡ್ಕೊಳ್ತಾ ಇದೀವಿ, ಅಲ್ಲಿವರೆಗೂ ರೂಪಾಯಿನ ಬೆಲೆ ಕುಸಿದಾಗ ನಾವು ಹೆಚ್ಚಿನ ಬೆಲೆಯನ್ನ ತೆತ್ತು ಅವುಗಳನ್ನ ಕೊಂಡ್ಕೋಬೇಕು. ಒಂದ್ ವೇಳೆ ನಮ್ಮ ರಫ್ತೇನಾದ್ರೂ ಜಾಸ್ತಿ ಇದ್ದಿದ್ರೆ, ರಫ್ತು ಜಾಸ್ತಿ ಇತ್ತಪ್ಪ ಪರವಾಗಿಲ್ಲ, ಜಾಸ್ತಿ ಆದಾಯ ಬರ್ತಾ ಇದೆ, ಅವಾಗ ರೂಪಾಯಿ ಒಂದ್ ವೇಳೆ ಕುಸ್ತಿದ್ರೇನೋ ನಮ್ಮ ಮಾರುಕಟ್ಟೆಗೆ, ನಮ್ಮ ರಫ್ತಿಗೆ ಇನ್ನಷ್ಟು ಹೆಚ್ಚು ಮಾರುಕಟ್ಟೆ ಆಯ್ತು. ರೂಪಾಯಿ ಕಡಿಮೆ ಆಗಿರೋದ್ರಿಂದ, ಮೌಲ್ಯ ಕಡಿಮೆ ಇರೋದ್ರಿಂದ ನಮ್ಮ ರಫ್ತು ಜಾಸ್ತಿ ಆಗ್ತಾ ಇದೆ, ಅದರಿಂದ ಹೆಚ್ಚು ಲಾಭ ಬರ್ತಾ ಇದೆ, ಆ ಲಾಭದಲ್ಲಿ ಇದನ್ನ ಕೊಡೋಣ ಬಿಡು ಅಂತ ಹೇಳಿರ್ಬೋದಿತ್ತು. ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ರೂಪಾಯಿಯ ಮೌಲ್ಯ ಕುಸಿದಾಗ ಅದರ ಬೆಲೆ ಖಂಡಿತವಾಗಿ, ಅದರ ಪರಿಣಾಮ ಖಂಡಿತವಾಗಿಯೂ ನಮ್ಮ ಆರ್ಥಿಕತೆಯ ಮೇಲೆ ಆಗತ್ತೆ. ಯಾಕೆಂತಂದ್ರೆ ನಾವು ಇನ್ನೂ ಹೆಚ್ಚು ನಾವು ವಸ್ತುಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ ಅನ್ನುವಂತ ರೀಸನ್ಗೆ. ಸೊ ಹಂಗಾಗಿ ಇವತ್ತಿನ ದಿನ ಬಹುಶಃ ಅದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ, ಆದ್ರೆ ಕರೆಕ್ಟ್ ಆಗಿ ನೋಡಿದ್ರೆ, ಇವತ್ತಿನ ದಿನದಲ್ಲಿ ನೋಡಿದ್ರೆ ಖಂಡಿತ ಅದರದ್ದು ಪರಿಣಾಮ ಇದ್ದೇ ಇದೆ. ಇಲ್ಲದೆ ಇದ್ರೆ ಬಹುಶಃ ನಾವು ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಬಗ್ಗೆ ಮೋದಿಜಿ ಅವರು ಕರೆ ಕೊಡ್ತಾ ಇರ್ಲಿಲ್ಲ. ಇಷ್ಟೆಲ್ಲ ತೊಂದರೆ ಆಗತ್ತೆ, ನೀವು ಇದನ್ನ ಉಪಯೋಗಿಸೋದು ಕಡಿಮೆ ಮಾಡಿ, ಚಿನ್ನದ ಮಾರುಕಟ್ಟೆ ಕಡೆ ಹೋಗ್ಬೇಡಿ ಅಂತ ಎಲ್ಲ ಹೇಳಿದ್ ಯಾಕೆ ಅಂತಂದ್ರೇನೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅನ್ನ ಉಳಿಸ್ಲಿಕ್ಕಾಗಿ, ಮತ್ತೆ ರುಪಿ ಸ್ಲೈಡ್ ಆಗೋದನ್ನ ಕಡಿಮೆ ಮಾಡ್ಲಿಕ್ಕಾಗಿ. ಈವನ್ ನಾವು ಯಾವುದೇ ರೀತಿಯಲ್ಲಿ ಇವುಗಳನ್ನ, ಯಾಕಂದ್ರೆ ಆಮದು ಸುಂಕವನ್ನ ಯಾಕೆ ಹೆಚ್ಚು ಮಾಡಿದ್ದು ನಾವು ಗೋಲ್ಡ್ ಮೇಲೆ? ಆಮದು ಸುಂಕವನ್ನ ಹೆಚ್ಚು ಮಾಡಿದ್ದು ಒನ್ ಆಫ್ ದಿ ರೀಸನ್ಸ್ ಏನು ಅಂತಂದ್ರೆ, ಜನ ಕಡಿಮೆ ಕೊಂಡ್ಕೊಳ್ಳಿ, ಸ್ವಲ್ಪ ದುಬಾರಿ ಆದಾಗ ಒಂದಷ್ಟು ಜನ ಕಡಿಮೆ ಆಗ್ತಾರೆ.
ಕಡಿಮೆ ಆಗ್ತಾರೆ. ಒಂದ್ ಕಡೆ ಮೋದಿಜಿ ಅವರು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದ್ ಕಡೆ ಕಸ್ಟಮ್ಸ್ ಡ್ಯೂಟಿನ ಹೆಚ್ಚು ಮಾಡಿದ್ರು. ಸೊ ಎರಡನ್ನೂ ಒಂದ್ ವೇಳೆ ಅವ್ರು ಕೆಲವರು ಮಾತು ಕೇಳಿ ಹೋಗೋದಿಲ್ಲ, ಇನ್ ಕೆಲವರು ಹೋದಾಗ ಅದ್ರ ಬೆಲೆ ಜಾಸ್ತಿ ಅಂತ ತಗೊಳ್ದೇನು ಬರ್ಬೋದು. ಸೊ ಈ ಎಲ್ಲ ಕಾರಣಗಳನ್ನ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರೂಪಾಯಿಯ ಮೌಲ್ಯ ನಾವು ಹೆಚ್ಚು ಮಾಡ್ಬೇಕು ಅಂತಂದ್ರೆ, ರೂಪಾಯಿಯ ಮೌಲ್ಯ ಡಾಲರ್ ಎದುರಿಗೆ ಸ್ಟ್ರೆಂಥನ್ ಆಗಬೇಕು ಅಂತಂದ್ರೆ, ಆಗ ನಾವು ಇದನ್ನ ಏನು ಎಕ್ಸ್ಪೋರ್ಟ್ಸ್ ನ ಹೆಚ್ಚು ಮಾಡಬೇಕು, ಮತ್ತೆ ಈ ತರದ ಅನೇಕ ಕ್ರಮಗಳನ್ನ ಕೈಗೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಅಲ್ಲಿಯವರೆಗೂ ರೂಪಾಯಿ ಯಾವಾಗ ಸ್ಲೈಡ್ ಆಗತ್ತೆ, ಅಲ್ಲಿಗೆ ಅದು ಜನಜೀವನದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಅದರದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳಿಗೆ ಬೆಲೆ ನಾವೇನು ಕೊಡ್ತೀವಿ, ಯಾವ ಬೆಲೆ ನಾವು ಜಾಸ್ತಿ ಕೊಡ್ಬೇಕಾದಾಗ ನಮ್ಮ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಅವುಗಳ ಬೆಲೆ ಜಾಸ್ತಿ ಆಗುತ್ತೆ. ಆ ಬೆಲೆ ಜಾಸ್ತಿ ಆಗೋದ್ರಿಂದ ಅದರ ಪರಿಣಾಮ ಜನರ ಮೇಲೆ ಆಗುತ್ತೆ.